ಚಳಿಗಾಲದ ಅಧಿವೇಶನ ಇಂದು 9 ದಿನಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರತಿಭಟನಾಕಾರರು ಕೂಡ ಪ್ರತಿಭಟನೆ ಮಾಡ್ತಾ ಬಂದ್ರು. ಆದರೆ ಇಂದು 9ನೇ ದಿನಕ್ಕೆ ಕಾಲಿಟ್ಟಂತ ಏನು ಚಳಿಗಾಲದ ಅಧಿವೇಶನ ಹಿನ್ನೆಲೆ ಇವತ್ತು ವಿಶೇಷವಾದಂತಹ ಒಂದು ಪ್ರತಿಭಟನೆ ಕೂಡ ನಡೀತಾ ಇದೆ. ಈ ಒಂದು ಪ್ರತಿಭಟನೆ ಬೆಳಗಾವಿಯ ಜಿಲ್ಲೆಯ ಖಾನಾಪುರ ಕಾಡಂಚಿನಲ್ಲಿ ಬದುಕತಕ್ಕಂಥ ಹಕ್ಕಿಪಿಕ್ಕಿ ಆದಿವಾಸಿ ಸಮುದಾಯದಿಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ವಿಶೇಷವಾಗಿ ಇವರಿಗೆ ಏನು ನಮ್ಮನ್ನು ಕಾಡಿನಿಂದ ಕೂಡ ನಮ್ಮನ್ನ ನಾಡಿಗೆ ತಂದ್ರೆ ಯಾವುದೇ ರೀತಿಯಾಗಿ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಕೂಡ ನಮ್ಮ ಕಡೆ ಕಣ್ತೆರೆದು ನೋಡ್ತಾ ಇಲ್ಲ ಅಂತೇಳಿ ಈಗ ಹಕ್ಕಿಪಿಕ್ಕಿ ಜನಾಂಗದ ಎಲ್ಲ ಏನು ಅಲ್ಲಿನತಕ್ಕಂಥ ಆದಿವಾಸಿ ಜನರು ಕೂಡ ಈಗ ಬಂದು ಪ್ರತಿಭಟನೆಯನ್ನು ಕೂಡ ಸುವರ್ಣ ಗಾರ್ಡನ್ ಟೆಂಟ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಸದ್ಯ ಈ ದೃಶ್ಯಗಳನ್ನು ನೋಡ್ತಾ ಹೋದ್ರೆ ಇವರು ಆದಿವಾಸಿ ಸಮುದಾಯದಿಂದ ಬಂದಂತ ಜನರು ಇವರು ಸರ್ಕಾರಕ್ಕೆ ಒಂದೇ ಆಗ್ರಹ ಮಾಡುದು, ನಮಗೂ ಕೂಡ ಸರ್ಕಾರದ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಹೀಗಾಗಿ ಸರ್ಕಾರಕ್ಕೆ ನಮ್ಮ ಕಡೆ ನೋಡಿ ನಮಗೆ ಆಧಾರ್ ಕಾರ್ಡ್ ಸೇರಿದಂತೆ ರೇಷನ್ ಕಾರ್ಡು ಆಮೇಲೆ ಏನು ಇನ್ನು ಉಳಿದಂತ ಸರ್ಕಾರದ ಎಲ್ಲ ಸೌಲಭ್ಯಗಳು ಕೂಡ ಸಿಗುವಂತ ಏನು ನೀಡಬೇಕಂತೇಳಿ ಆಗ್ರಹಿಸಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಅವರು ಏನು ಅವರ ಮೈ ಮೇಲೆ ಕೂಡ ನವಿಲ ಗೆಲೆಗಳನ್ನು ಹಾಕುವುದರ ಮೂಲಕ ಹಾಗೂ ವಿಶೇಷವಾದಂತ ಮರಗಿಡಗಳ ಬಳ್ಳಿಗಳನ್ನು ಕೂಡ ತಲೆಗೆ ಹಾಗೂ ಮೈಗೆ ಸುತ್ತಿಕೊಂಡು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಸರ್ಕಾರಕ್ಕೆ ಕೂಡ ಆಗ್ರಹಿಸ್ತಾ ಬಂದಿದ್ದು, ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿ ನಮಗೆ ನ್ಯಾಯಯುತವಾದಂತ ಒಂದು ನ್ಯಾಯವನ್ನು ಒದಗಿಸಿ ಕೊಡಬೇಕಂತೇಳಿ ಏನು ಸರ್ಕಾರದ ವಿರುದ್ಧ ಕೂಡ ಘೋಷಣೆ ಹಾಕುವುದರ ಮೂಲಕ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಏನು ಈ ಒಂದು ಘಟಕದಿಂದ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದು, ನಮಗೆ ಸರ್ಕಾರ ಕೂಡ ನಮ್ಮ ಕಡೆ ಏನು ನೋಡಿ ನಮಗೆ ನ್ಯಾಯಯುತವಾದಂತ ಒಂದು ನ್ಯಾಯವನ್ನು ಕೊಡಿಸ್ಬೇಕಂತೇಳಿ ಆಗ್ರಹಿಸ್ತಿದ್ದು, ನಮ್ಮ ಜೊತೆ ಕೂಡ ಏನು ಇಲ್ಲಿ ಆದಿವಾಸಿ ಸಮುದಾಯದಿಂದ ಕೂಡ ಮುಖಂಡರು ಕೂಡ ಇದ್ದಾರೆ. ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಪ್ರತಿಭಟನೆ ಮಾಡ್ತಾ ಇದ್ರಿ, ಏನ್ ನಿಮ್ಮ ಪ್ರಮುಖ ಬೇಡಿಕೆಗಳು? ಸರ್, ಪ್ರಮುಖ ಬೇಡಿಕೆಗಳು ಈಗಾಗಲೇ ಮಾಧ್ಯಮದವ್ರಿಗಂತೆ ನಮ್ಮ ಬೆಳಗಾವಿ ಜಿಲ್ಲೆ ಮಾಧ್ಯಮದವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದ್ದಂಥ ವಿಚಾರ. ಆದರೆ ಇನ್ನೋವರೆಗೂ ಹೋದ ವರ್ಷ ಕೂಡ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಎನ್ ಶಂಕರಣ್ಣ ಅವರ ಒಂದು ನೇತೃತ್ವದ ಅಡಿಯಲ್ಲಿ ನಮ್ಮ ರಾಜ್ಯಾದ್ಯಂತ ಎಲ್ಲ ಸಂಘಟನೆ ಕಾರ್ಯಕರ್ತರ ಜೊತೆಯಲ್ಲಿ ಆದಿವಾಸಿ ಹಕ್ಕಿಪಿಕ್ಕಿ ಜನಾಂಗ ಹಾಗೂ ಕಾತ್ಕರಿ ಸಮುದಾಯಗಳಿಗೆ ಕಾಡಂಚಿನ ಪ್ರದೇಶಗಳಲ್ಲಿ ವಾಸ ಇರುವಂಥ ಸುಮಾರು ಪೂರ್ವಜರ ಕಾಲದಿಂದ ವಾಸಿದಂಥ ಜನಗಳಿಗೆ ಇದುವರೆಗೂ ಕೂಡ ಒಂದು ಗುರುತಿನ ಚೀಟಿ ಇಲ್ಲದಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯ ಖಾನಾಪುರ ತಾಲೂಕಿನದಂತ ನಡೆದಿದೆ. ಆದರೆ ಇವರಿಗೆ ಮೂಲಭೂತ ಸೌಲಭ್ಯ ಇರ್ಬೋದು, ಮತ್ತು ಜಾತಿ ಪ್ರಮಾಣ ಪತ್ರಗಳಿರ್ಬೋದು, ವಸತಿ ಇರ್ಬೋದು, ಇವ್ರಿಗೆ ಜಮೀನುಗಳು ಇರ್ಬೋದು, ಇವು ಯಾವುದೂ ವ್ಯವಸ್ಥೆ ಇಲ್ಲದೆ ಅಲ್ಲಿ ಎಷ್ಟೋ ಈಗ ತಾವು ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಮಕ್ಕಳ ಅವಕರ ವ್ಯವಸ್ಥೆ ನೋಡಿದರೆ ಇದು ಚುರುಕನ್ನುವಂಥ ಒಂದು ವಿಚಾರ ಯಾಕೆ ಸರ್ಕಾರಕ್ಕೆ ಮುಟ್ತಾ ಇಲ್ಲ? ನಾವೆಲ್ಲ ಡಿಜಿಟಲ್ ಆಗಿದ್ದೀವಿ, ನಮ್ಮ ಭಾರತ ದೇಶ ಮುಂದುವರಿಯುತ್ತಿರುವಂಥ ದೇಶ ಅಂತ ಹೇಳ್ತೀವಿ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಅಧಿಕಾರಿಗಳದಾರ, ಸಂಬಂಧಪಟ್ಟ ತಹಸೀಲ್ದಾರ್ಗಳದಾರ, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳದಾರ, ಯಾಕೆ ಇಂಥವ್ರು ನಿಮಗೆ ಗಮನಕ್ಕೆ ಬರ್ತಾ ಇಲ್ವಾ? ಫಾರೆಸ್ಟ್ ಮಂತ್ರಿಗಳದಾರ, ಯಾಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಗೊತ್ತಿಲ್ವಾ ಇಷ್ಟು ಕುಟುಂಬ ಇಲ್ಲಿ ವಾಸ ಇದೆ, ಇದೇ ಕುಟುಂಬ ಇಲ್ಲಿದ್ದಾರೆ ಅಂತೇಳಿ? ಯಾಕೆ ಇವ್ರನ್ನ ಒಕ್ಕಲೆಬ್ಬಿಸಿ ಮೂಲಭೂತ ಸೌಲಭ್ಯಗಳು ಕೊಟ್ಟಿಲ್ಲ ಅನ್ನೋಂಥದ್ದು ಮುಖ್ಯವಾದಂಥ ನಮ್ಮದು ಬೇಡಿಕೆ. ಇವರಿಗೆ ಮೂಲಭೂತ ಸೌಲಭ್ಯ, ಜಾತಿ ಪ್ರಮಾಣ ಪತ್ರಗಳು ಕೊಡಬೇಕು, ಇವ್ರಿಗೆ ವಸತಿ ಕೊಡಬೇಕು, ಮತ್ತು ಇನ್ನಿತರ ಏನು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಮುಟ್ಟಬೇಕು. ಮತ್ತು ವಿಶೇಷ ಪ್ರಕರಣ ಅಂತೇಳಿ ತಾವು ಇನ್ನೂ ಒಂದು ದಿನ ಕ್ಯಾಬಿನೆಟ್ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಅರಣ್ಯ ಮಂತ್ರಿಗಳು ಇರ್ಬೋದು, ಕಂದಾಯ ಸಚಿವರು ಕೂಡಿಕೊಂಡು ತಾವು ಕ್ಯಾಬಿನೆಟಲ್ಲಿ ಇದನ್ನು ಪಾಸ್ ಮಾಡಿ ವಿಶೇಷ ಪ್ರಕರಣದಲ್ಲಿ ಇವ್ರನ್ನ ಹಾಕಿ ಇವರಿಗೆ ನ್ಯಾಯ ಕೊಡಿ ಅನ್ನುವಂಥದ್ದು ನಮ್ಮ ಸಂಘಟನೆ ಮುಖ್ಯ ಉದ್ದೇಶ. ಅದರ ಜೊತೆಯಲ್ಲಿ ಏನು DCRA ನಮ್ಮ SC/ST ಸಮುದಾಯಗಳ ದೌರ್ಜನ್ಯ ಆದ್ರೆ ಜಿಲ್ಲೆಗೆ ಒಂದರಂತೆ ವಿಶೇಷ ಠಾಣೆಯನ್ನು ನಿರ್ಮಿಸಿದ್ದಾರೆ. ಆ ಠಾಣೆಯಿಂದ ನಮಗೆ ಇನ್ನೋವರೆಗೂ ಯಾವುದೂ ನ್ಯಾಯ ಸಿಗ್ತಾ ಇಲ್ಲ. ದಲಿತ ಪರ ಸರ್ಕಾರ, ದಲಿತರ ಯೋಜನೆಗಳು, ಶೋಷಿತ ಸಮುದಾಯಗಳ ಪರವಾಗಿ ನಾವು ಇದ್ದೇವೆ ಅನ್ನುವಂಥದ್ದು ಸರ್ಕಾರದ ಒಂದು ಸುಳ್ಳ ಭರವಸೆಗಳನ್ನು ಬಿಟ್ಟು ಇವು ಏನದವ DCRA ಯಥಾಸ್ಥಿತಿ ಹೋಗಬೇಕು. ಅದ್ರ ಜೊತೆಯಲ್ಲಿ 2005-06ರಲ್ಲಿ ಏನು ಮಹತ್ತರವಾದಂಥ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ, ಅದು ಈಗ ಮೆಚುರಿಟಿ ಆಗಿದೆ, 18 ವರ್ಷಗಳು ತುಂಬಿ 20 ವರ್ಷ ಆಯಿತು ಆ ಯೋಜನೆ. ಆ ಬಾಂಡ್ ಕೊಟ್ಟಿದ್ದಾರೆ. ಆದರೆ ಇವಾಗ ಅದರದ ಹಣವನ್ನು ತಗೊಳ್ಳಿಕ್ಕೆ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದರೆ ಉಡಾಪೆ ಉತ್ತರಗಳನ್ನ ಅಧಿಕಾರಿಗಳು ಕೊಡುವಂಥ ಕೆಲಸ ಮಾಡ್ತಾರೆ. ರಾಜ್ಯಾದ್ಯಂತ ಎಲ್ಲ ಸಮುದಾಯಗಳ BPL ಬಡತನ ರೇಖೆಗೆ ಕೆಳಗಿರುವಂಥ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿದ್ದೀರಾ. ಅವ್ರಿಗೆ ಈಗ ಕೇಳಾಕೋದ್ರೆ 3 ಮಕ್ಕಳಿದ್ದಾರೆ, 4 ಮಕ್ಕಳಿದ್ದಾರೆ, ನಿಮಗೆ ಬರೋದಿಲ್ಲ, ನಿಮಗೆ ಬರೋಲ್ಲ. ಯಾಕ್ರಿ ಬಾಂಡ್ ಕೊಟ್ಟವ್ರು ನೀವೇ ಅಲ್ಲ ಸರ್ಕಾರದವ್ರು? ಈಗ 20 ವರ್ಷ ಕಳೆದ ನಂತರ ಈ ಉತ್ತರ ಹೇಳ್ತಾರೆ ಅಂದರೆ ಬೇಕು. ಇದು ನಮ್ಮ ಸಂಘಟನೆ ಇದನ್ನು ಬಲವಾಗಿ ಖಂಡಿಸ್ತೈತಿ. ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ನಮ್ಮ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾವು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ಹಾಗೆ ಇನ್ನೊಬ್ರು ಕೂಡ ನಮ್ಮ ಜೊತೆ ಮಹಿಳೆಯರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ,
ತಮ್ಮ ಬೇಡಿಕೆಗಳೇನು? ಸರ್ಕಾರಕ್ಕೆ ಎಷ್ಟು ಸಲ ನೀವು ಪ್ರತಿಭಟನೆ ಮಾಡಿದ್ರಿ, ಆಗ್ರಹಿಸಿದ್ರಿ? ಸರ್ಕಾರ ಸ್ಪಂದಿಸ್ತಾ ಇದೆ ಇಲ್ಲ? ಸರ್ಕಾರಗಳಿಗೆ ನಾವು ಈಗ ಈ ಸಲ ಹಾಕಿ ಒಂದು 50 ಸಲ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. DC ಆಫೀಸ್ ಹತ್ರನೂ ಮಾಡಿದ್ದೀವಿ. ಇಲ್ಲಿ ಹೋದ ವರ್ಷ ಚಳಿಗಾಲ ಇದೇ ದಿನದಲ್ಲಿ ಇಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದ್ದೀವಿ. ಮತ್ತು ಜಿಲ್ಲಾಧಿಕಾರಿ ಹತ್ರನೂ ಹೋಗಿ ಅಲ್ಲಿನೂ ನಾವು ಇದು ಪ್ರತಿಭಟನೆ ಮಾಡಿದ್ದೀವಿ. ಎಲ್ಲ ಮಾಡ್ತಿದ್ರೇನು ಹೌದು ಮಾಡಿಕೊಡ್ತೀವಿ ಅಂತ ಎಷ್ಟೇ ಹೇಳ್ತಾರೆ ವಿನಾ ಅದು ನಮ್ಮ ವಿಚಾರಕ್ಕೆ ಏನು ಬಂದು ನಮಗೆ ಏನು ಮಾತುಕತೆ ಕೇಳ್ತಾ ಇಲ್ಲ ಯಾವ ಸರ್ಕಾರರು. ಈಗ ಏನಪ್ಪ ಅಂತ ಹೇಳಿದರೆ ನಮಗೆ ನಾವು ಹಕ್ಕಿ ಪಿಕ್ಕಿ ಆದಿವಾಸಿ ಅಂತ ಹೇಳಿ ನಾವು ಜನ ಅಂತ ಹೇಳಿದರೆ ಆದಿವಾಸಿ ವನವಾಸಿ ಅಂದರೆ ನಾವು ಕಾಡಲ್ಲೇ ಇರೋರು, ಕಾಡಲ್ಲಿದ್ದು ಕಾಡಲ್ಲೇ ಜೀವನ ಮಾಡೋರು ನಾವು. ಈಗ ಏನಂತ ಹೇಳೋದು ನಮ್ಮ ಬೇಡಿಕೆ ಅಂದರೆ ನಮಗೆ ಒಂದು ಮನೆ ಜಮೀನು ಇರೋ ಸ್ಥಳ ನಮಗೆ ಮಾಡಿ ಕೊಡಬೇಕು. ನಮಗೆ ಯಾವುದನ್ನಾರು ಒಂದು ಜಾತಿ ಪ್ರಮಾಣ ಪತ್ರ ಆಗಲಿ, ಮಕ್ಕಳಿಗೆ ಶಾಲೆ ಆಗಲಿ, ನಮಗೂ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕಂತ ನಾವು ಸರ್ಕಾರ ಕಡೆ ಬೇಡ್ತಾ ಇರೋದು. ಸರ್ಕಾರದವರು ನಮಗೆ ನೋಡಲ್ಲ. ನಮ್ಮ ದಲಿತ ಸಂಘದಲ್ಲಿ ಇರೋರು ಬಾಬಾ ಅಂಬೇಡ್ಕರ್, ನಮ್ಮ ಇದು ರಾಜಶೇಖರ್ ನಮ್ಮ ಸಾರು ಮತ್ತು ನಮ್ಮ ರಘು ಸಾರ್ ಅವರು ನಾವು ಎಲ್ಲಿ ಇದ್ದೀವಿ ಅಂತ ಹೇಳಿ ನಮಗೆ ಅಲ್ಲಿ ಹುಡ್ಕಾಡ್ಕೊಂಡು ಬಂದು ಜಂಗಲಿಂದ ಕರ್ಕೊಂಡು ಬಂದು ನೀವು ಹಿಂಗೆ ಪ್ರತಿಭಟನೆ ಮಾಡಿದ್ರೆ ನಿಮಗೂ ಒಂದು ಸಹಾಯ ಸಿಕ್ಕತ್ತಂತೆ ಅವ್ರು ಹೇಳಿ ಪಾಪ ಅವರಾದರೂ ಬಂದು ನಮಗೆ ನೋಡಿ ಅಯ್ಯೋ ಅಂತ ಹೇಳಿ ಕರ್ಕೊಂಡು ಬಂದು ಈ ಭಟನೆ ಮಾಡಿಸ್ಬೇಕಂತ ಅವರು ಒಂದು ಉದ್ದೇಶ ಇಟ್ಟಿದ್ದಾರೆ. ಆದರೆ ಈ ಸರ್ಕಾರದವ್ರು ಏನಿದಾರಲ್ಲ, ನಾವು ಎಲ್ಲಿ ಇದ್ದೀವಿ, ಆ ಸ್ಥಳದಲ್ಲಿ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ತಿಂತಿದ್ದೀವಿ, ನಮ್ಮ ಮಕ್ಕಳು ಏನು ಶಾಲೆ ಓದ್ತಿದ್ದಾರೆ, ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಒಂದೂ ಗುರ್ತಾಗ್ತಾ ಇಲ್ಲ, ಅರ್ಥನೂ ಮಾಡ್ತಾ ಇಲ್ಲ. ಈ ಬೇಡಿಕೆ ನಾವು ಎಷ್ಟೋ ಸಲ ಈಗ ನಾವು ಒಂದು ಹೋದ ವರ್ಷದಿಂದ ಈ ವರ್ಷವರೆಗೂ ಎಷ್ಟೋ ಬೇಡಿಕೆಗಳನ್ನು ನಾವು ಬೇಡ್ತಾ ಇದ್ದೀವಿ. ಆದರೂ ನಮ್ಮ ಗಮನಕ್ಕೆ ಅವರು ಬರ್ತಾ ಇಲ್ಲ. ಹೌದಾ? ಇದಿಷ್ಟು ಏನು ಆದಿವಾಸಿ ಜನಾಂಗದ ಏನು ಬೇಡಿಕೆಗಳಾಗಿತ್ತು. ಆದರೆ ಇನ್ನಷ್ಟು ತೋರಿಸ್ತಾ ಹೋಗ್ತೀನಿ, ಅವರು ಏನು ಪ್ರತಿಭಟನೆ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಏನು ನಮಗೆ ವಸತಿ ಸೇರಿದಂತೆ ಜಮೀನುಗಳು ಕೊಡಬೇಕು, ನಾವು ಕಾಡಿನಲ್ಲಿದ್ದಾಗ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವನ ನಡೆಸ್ತಾ ಇದ್ವಿ, ಆದರೆ ನಮಗೆ ಈಗ ಏನು ಕಾಡಿನಿಂದ ಕೂಡ ನಮ್ಮನ್ನ ನಾಡಿಗೆ ತಂದಿದ್ದಾರೆ, ನಾವು ಅಲ್ಲಿ ಗೆಡ್ಡೆ ಗೆಣಸು ತಿಂದು ಜೀವನ ಮಾಡ್ತಿದ್ದೀವಿ, ಏನು ತಿನ್ನುವಂಥದ್ದು ಎಂದು ಪ್ರಶ್ನೆಯನ್ನು ಕೂಡ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ನಮಗೆ ಸರಿಯಾಗಿ ಸರ್ಕಾರ ಸೌಲಭ್ಯ ಸೇರಿದಂತೆ ನಮಗೆ ಎಲ್ಲ ಸೌಲಭ್ಯಗಳನ್ನು ದೊರಕಿಸಿಕೊಡ್ಬೇಕಂತೇಳಿ ಇಲ್ಲಿ ಪ್ರತಿಭಟನಾಕಾರ ಕೂಡ ಆಗ್ರಹಿಸ್ತಾ ಇರುವಂಥದ್ದು. ಈ ಒಟ್ಟಾರೆಯಾಗಿ ಕೂಡ ಏನು ಇವರ ಪ್ರಮುಖ ಬೇಡಿಕೆಗಳು ಸರ್ಕಾರ ಕಾಣ್ತಾ ಇರೋದು ನೋಡಿ, ನಮ್ಮ ಸರ್ಕಾರ ನಮ್ಮ ಏನು ಬೇಡಿಕೆ ಈಡೇರಿಸಬೇಕಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ನಾಗೇಶ್ ಕುಂಬ್ಳೆ, ನ್ಯೂಸ್ ಫಸ್ಟ್ ಬೆಳಗಾವಿ.